Dear students, let me take up the topic on class today. So class system ನನಗೆ ತೆಗೆದುಕೊಳ್ತೀನಿ. I just finished with the class system in the previous session and today I am going to take up with the class. ಸೊ ವರ್ಗ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದಾಗ ವರ್ಗ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಭಾರತದಲ್ಲಿ ಯಾವ ರೀತಿಯ ವರ್ಗಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಅಂತಲೂ ಸಹ ನೋಡಬೇಕಾಗತ್ತೆ. ನಾನೀಗಾಗಲೇ ಹೇಳಿದ್ದೀನಿ ನಿಮಗೆ, ಸಮಾಜದಲ್ಲಿ ಅಥವಾ ಭಾರತೀಯ ಸಮಾಜ ಅನ್ನತಕ್ಕಂಥದ್ದು ಜಾತಿಯ ಮೇಲೆ ನಿಂತಿರತಕ್ಕಂಥದ್ದು ಅಥವಾ ಜಾತಿಯ ವ್ಯವಸ್ಥೆ ಮೇಲೆ ಪೂರ್ತಿಯಾಗಿ ನಿಂತಿದೆ. ಅದು ಎಷ್ಟೇ ಹಳೆಯದಾದರೂ ಸಹ ಇವತ್ತಿಗೂ ಅದರ ಒಂದು ಇಂಪಾರ್ಟೆನ್ಸ್ ಅನ್ನೋದು ಜಾಸ್ತಿ ಆಗ್ತಿದೆಯೇ ವಿನಃ ಕಡಿಮೆ ಅಂತೂ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಾವೀಗಾಗಲೇ ಬಹಳ ಚರ್ಚೆಗಳನ್ನು ಮಾಡಿದ್ದೀವಿ. ಸೊ ಇವತ್ತಿನ ದಿನ ಟಾಪಿಕಲ್ಲಿ ಕ್ಲಾಸ್ ಅಂತ ಹೇಳಿದಾಗ ವರ್ಗಗಳಲ್ಲಿ ನಾವು ಏನೆಲ್ಲ ಕಾಣ್ತಾ ಹೋಗ್ತೀವಿ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಅಫ್ಕೋರ್ಸ್ ಇಟ್ ಈಸ್ ರಿಲೇಟೆಡ್ ವಿತ್ ದ ಕ್ಲಾಸ್ ಸಿಸ್ಟಮ್ ಆಲ್ಸೋ. the caste system. The class system in Indian society was like caste and class point towards inequality and hierarchy. ಯಾವ ರೀತಿ ಅಂತ ಹೇಳಿದ್ರೆ, ಒಂದರಲ್ಲಿ ನಾವು ಏನು ನೋಡ್ತಾ ಹೋಗ್ತೀವಿ, ಇನ್ಇಕ್ವಾಲಿಟಿ ಅಥವಾ ಅಸಮಾನತೆಯನ್ನು ಕಾಣ್ತೀವಿ, ಮತ್ತೊಂದು ಶ್ರೇಣಿ ಪದ್ಧತಿಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ದ ಕೋರ್ ಫೀಚರ್ಸ್ ಆಫ್ ದ ಕ್ಯಾಸ್ಟ್ ಆರ್ ಎಂಡೋಗಮಿ ಆರ್ ದ ಮ್ಯಾರೇಜ್ ವಿತಿನ್ ದ ಕ್ಯಾಸ್ಟ್. ಸೊ ಜಾತಿಯನ್ನು ನಾನು ಈಗಾಗಲೇ ತೆಗೆದುಕೊಂಡಾಗ ಏನೆಲ್ಲ ನಾನು ಹೇಳ್ತಾ ಹೋಗಿದ್ದೆ ಅಂತ ಹೇಳಿದಾಗ, ಸಂಘಟನೆಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಸಂಘಟನೆಯ ತತ್ವ ಅನ್ನೋದು ಬಹಳ ಭಿನ್ನವಾಗಿರುತ್ತೆ. ಸೊ ಅಸಮಾನತೆ ಇರ್ಬೋದು, ಕ್ರಮಾನುಗತಿಯ ಕಡೆಗೆ ವರ್ಗದಂತೆಯನ್ನು ಸಹ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆ ಒಂದು ಅಸಮಾನತೆ ಅಂತ ಹೇಳಿದ್ರೆ ಮತ್ತೊಂದು ಕ್ರಮ. ಜಾತಿಯ ಪ್ರಮುಖ ಲಕ್ಷಣಗಳು ಎಲ್ಲಿ ಅಂದರೆ, ಅದೇ ಜಾತಿ ಒಳಗಡೆ ಮದುವೆ ಆಗಬೇಕು ಅನ್ನತಕ್ಕಂಥದ್ದು, ಉದ್ಯೋಗದ ಭಿನ್ನತೆಯನ್ನು ನಾವಲ್ಲಿ ಕಾಣ್ತೀವಿ, ಉದ್ಯೋಗಗಳ ಆನುವಂಶಿಕ ವಿಶೇಷತೆಯನ್ನು ಸಹ ಕಾಣ್ತೀವಿ. ಅಂದರೆ ಈ ಜಾತಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಜಾತಿನಲ್ಲಿ ಹುಟ್ಟಿದವರು ಇದೇ ಕುಲಕಸಬನ್ನೇ ಮಾಡಬೇಕು ಅನ್ನತಕ್ಕಂಥದ್ದನ್ನು ನಾವಲ್ಲಿ ಕಾಣ್ತಾ ಹೋಗ್ತೀವಿ. ಬ್ರಾಹ್ಮಣ ಆದವನು ಪುರೋಹಿತ ಆಗಿದ್ದಾಗ ಪುರೋಹಿತನ ಮಕ್ಕಳು ಪುರೋಹಿತರು, ಕುಂಬಾರರ ಮಕ್ಕಳು ಕುಂಬಾರರು. ಸೊ ಅದೇ ರೀತಿಯಾಗಿ ನಾವು ಈ ರೀತಿ ಆನುವಂಶಿಕವಾಗಿರತಕ್ಕಂಥ ಒಂದು ವಿಶೇಷತೆಯನ್ನು ನಾವು ಜಾತಿ ವ್ಯವಸ್ಥೆಯಲ್ಲಿ ಕಾಣ್ತೀವಿ. ಮಾಲಿನ್ಯದ ಒಂದು ಕಲ್ಪನೆ ಮತ್ತು ಬ್ರಾಹ್ಮಣರು ಸಾಮಾನ್ಯವಾಗಿ ಮೇಲ್ಭಾಗವಾಗಿರತಕ್ಕಂಥದ್ದು ಈ ಜಾತಿ ವ್ಯವಸ್ಥೆ. ಇದು ಒಂದು ಧಾರ್ಮಿಕ ಕ್ರಮಾನುಘಾತ ಅಂತಲೂ ಹೇಳ್ಬೋದು. ಅಂದರೆ ಇಟ್ ಈಸ್ ಇನ್ ಆರ್ಡರ್. ನೀವು ಅಲ್ಲೂ ಸಹ ನೋಡಿ, ಜಾತಿನ ಎಷ್ಟು ವ್ಯವಸ್ಥಿತವಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತಿನ ದಿನ ಹೇಳ್ತಾ ಇರ್ತಾರೆ ಜಾತಿ ಅನ್ನತಕ್ಕಂಥದ್ದು ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅದು ಸರಿ ಇಲ್ಲ, ಜಾತಿಯ ಬಗ್ಗೆ ಒಂದು ಈಕ್ವಾಲಿಟಿ ಸಮಾನತೆಯನ್ನು ಮೂಡಿಸ್ಬೇಕು ಅಂತೆಲ್ಲನೂ ಹೇಳ್ತಾ ಇದ್ದಾಗ, ಅಸಮಾನತೆ ಅನ್ನೋದು ಹೆಂಗೆ ಉಂಟಾಗ್ತಾ ಇದೆ, ಯಾವ ರೀತಿ ಉಂಟಾಗ್ತಾ ಇದೆ ಅನ್ನೋದನ್ನು ಸಹ ಯೋಚನೆ ಮಾಡಬೇಕಾಗತ್ತೆ. ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಾವು ಈ ಜಾತಿ ವ್ಯವಸ್ಥೆಯನ್ನು ನಮ್ಮ ಸಮಾಜದಲ್ಲಿ ಅಳವಡಿಸ್ಕೊಂಡು ಬಿಟ್ಟಿದ್ದೀವಿ, ನೋಡ್ತಾ ಇದ್ದೀವಿ. ಇವತ್ತಿನ ದಿನ ಎನಿ ಲೀಡರ್, ವೆನ್ ಯು ಸ್ಪೀಕ್ ಅಬೌಟ್ ದ ಲೀಡರ್, ದೇ ಟಾಕ್ ಇನ್ ಟರ್ಮ್ಸ್ ಆಫ್ ದ ಕಾಸ್ಟ್ ವಿಚ್ ಕಾಸ್ಟ್ ದ ಲೀಡರ್ ಈಸ್ ಬಿಲಾಂಗಿಂಗ್ ಟು. ಯಾವ ಜಾತಿಗೆ ಆತ ಸೇರಿದ್ದಾರೆ, ಅವರ ಹಿಂದೆ ಯಾರ ಸಪೋರ್ಟ್ ಇದೆ, ಯಾವ ಮಠ, ರಿಲಿಜಿಯಸ್ ಧಾರ್ಮಿಕ ಕ್ರಮಾನುಘಾತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ರಿಲಿಜಿಯಸ್ ಧಾರ್ಮಿಕ ಯಾವ ನಾಯಕರಿಗೆ ಯಾವ ಧರ್ಮಗಳ ಯಾವ ಮಠಗಳ ಯಾವ ಎಲ್ಲ ರೀತಿಯಲ್ಲೂ ಸಹ ಏನನ್ನು ಅವರು ಸಪೋರ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇವತ್ತಿಗೂ ಇದು ನಿಂತಿಲ್ಲ. ಸೊ ಅಸಮಾನತೆ ಅನ್ನೋದು ಮುಂದುವರಿತಾ ಹೋಗ್ತಾ ಇದೆ ಅಂತ ಒಂದು ಕಡೆ ನಮಗೆ ಅನ್ನಿಸ್ತೇ ಇರೋದಿಲ್ಲ. ಮತ್ತೊಂದೆಡೆಗೆ ತರಗತಿಗಳು ಮಾಲೀಕತ್ವದ ಆರ್ಥಿಕ ಆಧಾರವನ್ನು ಮತ್ತು ಉತ್ಪಾದನಾ ಸಾಧನೆಗಳಿಗೆ ಮಾಲೀಕತ್ವ ರಹಿತ ಸಂಬಂಧವನ್ನು ಇಲ್ಲಿ ವಿಶಾಲವಾಗಿ ಉಲ್ಲೇಖಿಸ್ತಾ ಹೋಗುತ್ತೆ. ವರ್ಗಗಳಾಗತಕ್ಕಂಥದ್ದು ಯಾವ ಥರ ಆಧಾರದ ಮೇಲೆ ಅಂತ ಹೇಳಿದ್ರೆ, ಇದು ಆರ್ಥಿಕತೆಯ ಆಧಾರದ ಮೇಲೆ ಆಗ್ತಾ ಹೋಗುತ್ತೆ. ಆರ್ಥಿಕತೆ ಅಂತ ಹೇಳಿದಾಗ ದುರ್ಬಲ ವರ್ಗ ಇರಬಹುದು. ದುರ್ಬಲ ವರ್ಗ ಅಂತ ಹೇಳಿದ್ರೆ ಇಟ್ ಈಸ್ ದ ಲೋಯರ್ ಕ್ಲಾಸ್ ಆ್ಯಂಡ್ ದ ಮಿಡಲ್ ಕ್ಲಾಸ್ ಇದು ಮಧ್ಯಮ ವರ್ಗ, ಆ್ಯಂಡ್ ದ ಫಸ್ಟ್ ಒನ್ ಇಟ್ ಕಮ್ಸ್ ಅಬೌಟ್ ದಿ ಅಪ್ಪರ್ ಕ್ಲಾಸ್, ಉತ್ತಮ ವರ್ಗ ಅಂತ ಹೇಳ್ತೀವಿ. ಸೊ ಬಿಫೋರ್ ಐ ಟೇಕ್ ಅಪ್ ಇನ್ ಡೀಟೇಲ್ ಅಬೌಟ್ ದ ಕ್ಲಾಸ್ ಸಿಸ್ಟಮ್, ಲೆಟ್ ಮಿ ಟೇಕ್ ಅಪ್ ಅಬೌಟ್ ಹೌ ದೀಸ್ ಟು ಆರ್ ಇಂಟರ್ ರಿಲೇಟೆಡ್. ಇವೆರಡನ್ನೂ ಸಹ ನಾನು ಹೇಗೆ ಇಂಟರ್ ರಿಲೇಟೆಡ್ ಆಗಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. Classes are subdivided in terms of types of ownership and control of the economic resources and the types of services contributed to the process of the production. So, ಈ ಟರ್ಮ್ಸಲ್ಲಿ ನಾವು ನೋಡಬೇಕು ಅಂತ ಹೇಳಿದಾಗ, ನಾನೀಗಾಗಲೇ ಹೇಳಿದೆ ಏನು ಪ್ರೊಡಕ್ಷನ್ ಇರುತ್ತೆ, ಯಾವ ಥರ ಎಕನಾಮಿಕ್ ರಿಸೋರ್ಸಸ್ ಆರ್ ಅವೈಲೇಬಲ್, ಅದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಆರ್ಥಿಕ ಸಂಪನ್ಮೂಲಗಳ ಮಾಲೀಕತ್ವ ಇರ್ಬೋದು ಮತ್ತು ನಿಯಂತ್ರಣದ ಪ್ರಕಾರ ಮತ್ತು ಉತ್ಪಾದನಾ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸೇವೆಗಳ ಪ್ರಕಾರ ವರ್ಗಗಳನ್ನು ವಿಭಾಗವಾಗಿ ಮಾಡ್ತಾ ಹೋಗ್ತಾರೆ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ಅಬೌಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿ ಕ್ಯಾಪಿಟಲಿಸ್ಟ್ ಪೀಪಲ್ ಆ್ಯಂಡ್ ದ ಬೋರ್ಗಿಯಸ್ ಕ್ಲಾಸ್ ಅಂತ ನಾವಿಲ್ಲಿ ನೋಡ್ತಾ ಹೋಗಬೇಕಾಗತ್ತೆ.
ಜಾತಿಯ ಬ್ರಾಹ್ಮಣ ಧಾರ್ಮಿಕ ಕ್ರಮಾನುಗತ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸೋದಿಲ್ಲ ಮತ್ತು ಎಲ್ಲರೂ ಅದನ್ನು ಎತ್ತಿ ಹಿಡಿತಾ ಹೋಗ್ತಾರೆ. ಅನೇಕ ಸಂದರ್ಭಗಳಲ್ಲಿ ಧಾರ್ಮಿಕ ಕ್ರಮಾನುಗತವು ಕೇವಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಸಂದರ್ಭೋಚಿತವಾಗಿರುತ್ತವೆ. ಕೇವಲ ಆ ಸಂದರ್ಭಕ್ಕೆ ಮಾತ್ರ ಅದು ಸೀಮಿತ ಆಗಿರುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ದ ಪ್ರಾಸ್ಪರಸ್ ಜಾಟ್ಸ್ ಇನ್ ನಾರ್ತ್ ಇಂಡಿಯಾ ಎಂಜಾಯ್ ಸೋಷಿಯಲ್ ಅಂಡ್ ದ ಪೊಲಿಟಿಕಲ್ ಡಾಮಿನೆನ್ಸ್ ವಿತೌಟ್ ಈಕ್ವಲೆಂಟ್ ರಿಚುವಲ್ ಸ್ಟೇಟಸ್. ಇನ್ ಮೋಸ್ಟ್ ಪಾಪ್ಯುಲರ್ renditions of caste hierarchy alone is emphasized, and that too from Brahmanical point of view. So that is what they are trying to say it once again. ಸೊ ಇಲ್ಲಿ ನಾರ್ತ್ ಇಂಡಿಯಾ ಇರ್ಬೋದು ಅಥವಾ ನಿಮಗೆ ಸೌತ್ ಇಂಡಿಯಾ ಇರ್ಬೋದು, ಉತ್ತರ ಭಾರತದ ಸಮೃದ್ಧ ಜಾಟ್ಗಳು ಸಮಾನ ಧಾರ್ಮಿಕ ಸ್ಥಾನಮಾನವಿಲ್ಲದಿರ ಸಾಮಾಜಿಕ ಮತ್ತು ರಾಜಕೀಯ ಪ್ರಾಬಲ್ಯವನ್ನು ಆನಂದಿಸ್ತಾ ಇರ್ತಾರೆ. ಜಾತಿಯ ಅತ್ಯಂತ ಜನಪ್ರಿಯ ಚಿತ್ರಣಗಳಲ್ಲಿ ಕ್ರಮಾನುಗತಕ್ಕೆ ಮಾತ್ರ ಇಲ್ಲಿ ಒತ್ತಡ ನೀಡ್ತಾ ಇದ್ದಾರೆ. ಆದ್ರೂ ಸಹ ಇಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಮೇಲ್ವರ್ಗದಲ್ಲಿರತಕ್ಕಂಥ ಬ್ರಾಹ್ಮಣ ವರ್ಗವೇ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಅದೇ ಬ್ರಾಹ್ಮಣ ವರ್ಗ ಅಂತಲೇ ನಾವಿಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಆ ಬ್ರಾಹ್ಮಣ ವರ್ಗವನ್ನೇ ನಾವಿಲ್ಲಿ ಕಾಣ್ತಾ ಬರ್ತಾ ಇದ್ದೀವಿ. ಅವರು ಮೇಲೇ ನಿಂತಿರ್ತಾರೆ. ಆ ರೀತಿಯ ವ್ಯವಸ್ಥೆ ಅನ್ನೋದನ್ನು ನಾವಿಲ್ಲಿ ಮಾಡಿದ್ದೀವಿ. ಜಾತಿ ಮತ್ತು ವರ್ಗ ಕೆಲವು ವಿಷಯಗಳಲ್ಲಿ ಪರಸ್ಪರ ಹೋಲುತ್ತೆ ಮತ್ತು ಕೆಲವರಲ್ಲಿ ಇದು ಭಿನ್ನವಾಗಿಯೂ ಇರುತ್ತೆ. ಆಸ್ತಿ, ಉದ್ಯೋಗ ಮತ್ತು ಜೀವನ ಶೈಲಿ ಅನ್ನತಕ್ಕ ಮಾಲೀಕತ್ವದ ವಿಷಯದಲ್ಲಿ ನಾವು ವ್ಯಾಖ್ಯಾನಿಸಬೇಕು ಅಂತ ಹೇಳಿದಾಗ ಅಲ್ಲಿನ ಸ್ಥಿತಿ ಮತ್ತು ಗುಂಪುಗಳು ಮತ್ತು ಸಮುದಾಯಗಳನ್ನು ಇಲ್ಲಿ ಏನು ಮಾಡ್ತಾ ಇರುತ್ತೆ, ಸಮುದಾಯಗಳು ಜಾತಿಗಳನ್ನು ರೂಪಿಸ್ತಾ ಹೋಗುತ್ತೆ. ಆದರೆ ಈ ಸೋಷಿಯಲ್ ಹಾನರ್ ಈಸ್ ಕ್ಲೋಸ್ಲಿ ಲಿಂಕ್ ಟು ದ ರಿಚುವಲ್ ವ್ಯಾಲ್ಯೂಸ್ ಇನ್ ದಿಸ್ ಕ್ಲೋಸ್ ಸಿಸ್ಟಮ್. Class positions also tend to associated with the social honor. They are defined more in terms of ownership or the non-ownership of means of production. The classes are much more open here and fluid and have the scope of the individual upward social mobility. In caste system, only an entire segment can move upward and hence the mobility is such slower. So ಯಾವ ರೀತಿಯ ವ್ಯತ್ಯಾಸಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ ಹೇಳಿದಾಗ ವರ್ಗಸ್ಥಾನಗಳು ಸಾಮಾಜಿಕ ಗೌರವದೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ. ಉತ್ಪಾದನಾ ಸಾಧನಗಳ ಮಾಲೀಕತ್ವ ಮತ್ತು ಅಥವಾ ಮಾಲೀಕತ್ವದ ವಿಷಯದಲ್ಲಿ ಅವುಗಳನ್ನು ಹೆಚ್ಚು ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಾರೆ. ತರಗತಿಗಳು ಹೆಚ್ಚು ಮುಕ್ತ ಮತ್ತು ದ್ರವ ಮತ್ತು ವೈಯಕ್ತಿಕ ಒಂದು ಮೇಲ್ಮುಖ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಸಾಮಾಜಿಕ ಚಲನಶೀಲತೆಯ ವ್ಯಾಪ್ತಿಯನ್ನು ಸಹ ಇದು ಹೊಂದಿದೆ. ಜಾತಿ ವ್ಯವಸ್ಥೆಯಲ್ಲಿ ಇಡೀ ವಿಭಾಗ ಮಾತ್ರ ಮೇಲಕ್ಕೆ ಚಲಿಸುತ್ತೆ. ಆದ್ದರಿಂದ ಚಲನಶೀಲತೆಗೆ ಹೆಚ್ಚು ಇಲ್ಲಿ ನಿಧಾನ ಆಗ್ತಾ ಹೋಗುತ್ತೆ. ಜಾತಿಯ ಕ್ರಮಾನುಗತ ಮತ್ತು ವರ್ಗದ ನಡುವೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಸಹ ಇಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ವರ್ಗ ವ್ಯವಸ್ಥೆಯ ಮೇಲ್ಭಾಗ ಮತ್ತು ಕೆಳಗಿನ ಭಾಗಗಳು ಜಾತಿ ರಚನೆಯಲ್ಲಿ ಹೆಚ್ಚಾಗಿ ಸೇರ್ಕೊಳ್ತಾ ಹೋಗುತ್ತೆ. ಸೊ ವರ್ಗಗಳನ್ನು ತೆಗೆದುಕೊಂಡಾಗ ಈ ಜಾತಿಗಳನ್ನ ನೀವು ವರ್ಗಗಳನ್ನಾಗಿ ಮಾಡ್ತಾ ಬನ್ನಿ. ಲೋಯರ್ ಕಾಸ್ಟ್ ಅಂತ ಹೇಳಿದಾಗ ಲೋಯರ್ ಕ್ಲಾಸ್ ಅಂತ ಆಗುತ್ತೆ. ಮಿಡಲಲ್ಲಿ ಬರತಕ್ಕಂಥದ್ದು ಎರಡು ಜಾತಿಗಳು, ಅದನ್ನು ವರ್ಗಗಳಂತ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ಬರತಕ್ಕಂಥದ್ದು ನಾವು ಶ್ರೀಮಂತ ವರ್ಗ ಅಂತಲೂ ನಾವು ಮಾಡ್ತಾ ಹೋಗ್ತೀವಿ. ಮೇಲ್ಜಾತಿಯವರು ಉತ್ಪಾದನಾ ಸಾಧನಗಳನ್ನು ಹೊಂದಿರ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಭೂಮಿ ಮತ್ತು ಬಾಡಿಗೆದಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಭೂಹೀನ ಕೃಷಿ ಶ್ರಮಜೀವಿಗಳು, ಕೆಳಜಾತಿಯವರು ಅಥವಾ ದಲಿತರೊಂದಿಗೆ ಅವರು ಸೇರಿಕೊಳ್ತಾ ಇರ್ತಾರೆ. ಪುನರಾವರ್ತಿತ ಮೇಲ್ಜಾತಿಯ ಜನರಿಗೆ ಮತ್ತು ಮಧ್ಯಂತರ ಮಟ್ಟದ ಶ್ರೀಮಂತ ರೈತರಿಗೆ ಕಾರ್ಮಿಕ ಸೇವೆಗಳನ್ನು ಇವರು ಒದಗಿಸ್ತಾ ಇರ್ತಾರೆ. So now I'm going to conclude this session, but I would like to continue with some more examples of the present scenario in the class system. ಕ್ಲಾಸ್ ಸಿಸ್ಟಮ್ನ ತೆಗೆದುಕೊಂಡಾಗ ಇವತ್ತಿನ ಪರಿಸ್ಥಿತಿಗಳನ್ನು ಸಹ ನಾವು ಅನುಗಣನೆ ಮಾಡಲೇಬೇಕಾಗತ್ತೆ. ಸೊ ಯಾವ ರೀತಿನ ತೆಗೆದುಕೊಳ್ಬೋದು ಅಂತ ಹೇಳಿದಾಗ ಸಂವಿಧಾನದಲ್ಲಿ ನಾವು ಎಕಾನಮಿ ಬೇಸಿಸ್ ಮೇಲೆ ಹಲವಾರು ರಿಸರ್ವೇಷನ್ಸ್ನ ಕೊಟ್ಟಿದ್ದೀವಿ. ಸೊ ಅದನ್ನು ನಾವಿಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಸೊ ಯಾವುದರ ಆಧಾರದ ಮೇಲೆ ನಾವು ಇಲ್ಲಿ ಕ್ಲಾಸ್ ಸಿಸ್ಟಮ್ ರಿಸರ್ವೇಷನ್ಸ್ನ ಭಾರತದಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಇಟ್ಸ್ ಎ ಯೂನಿವರ್ಸಲ್ ಫೆನಾಮಿನಾ. ಹೌದು. ಸೊ ರಿಸರ್ವೇಷನ್ಸ್ ಆರ್ ಗಿವನ್ ಆನ್ ದ ಬೇಸಿಸ್ ಆಫ್ ದ ಸೋಷಿಯಲ್ ಆ್ಯಂಡ್ ದ ಎಕನಾಮಿಕಲ್ ಬ್ಯಾಕ್ವರ್ಡ್ ಅಟ್ ದ ಡೌನ್ಟೆಡ್ ಕ್ಲಾಸ್ಗೆ ನಾವು ಇಲ್ಲಿ ಏನು ಮಾಡಿದ್ದೀವಿ, ಹೆಚ್ಚಿನ ಒಂದು ಮೀಸಲಾತಿಯನ್ನು ಮೊದಲಿಂದನೂ ಕೊಡ್ತಾ ಬಂದಿದ್ದೀವಿ. ಸೊ ಪ್ರಾರಂಭದಲ್ಲಿ ಇಂಥ ಜಾತಿಯವರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಮೀಸಲಾತಿಯನ್ನು ಕೊಡ್ತಾ ಬಂದಿದ್ವಿ. ಆದರೆ ತದನಂತರ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅದು ಮುಂದುವರಿಸ್ತಾ ಬಂದಿದೆ. ಯಾಕಂದರೆ ಇವತ್ತಿಗೂ ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಆ್ಯಂಡ್ ದೇರ್ ಇಸ್ ಎ
ದೇರ್ ಈಸ್ ಆಲ್ಸೋ ಲಾಟ್ಸ್ ಆಫ್ ತುಂಬ ಒಂದು ರೀತಿಯ ಇದನ್ನು ನೋಡ್ತಾ ಇರ್ತೀವಿ. ಹೆಂಗೆ ಅಂತ ಹೇಳಿದ್ರೆ ಚರ್ಚೆಗಳು ಇತ್ತೀಚೆಗೆ ಬಹಳ ಆಗ್ತಿದೆ. ಯಾವ ರೀತಿ ಚರ್ಚೆಗಳು ಆಗ್ತಾ ಇದೆ ಇವತ್ತಿನ ದಿನ ಅಂತ ಹೇಳಿದ್ರೆ, ಮೀಸಲಾತಿಯನ್ನು ಜಾತಿಯ ಆಧಾರದ ಮೇಲೆಯಿಂದ ಬಿಟ್ಟು ವರ್ಗದ ಮೇಲೆ, ಅಂದರೆ ಇವಾಗ ಯಾರು ಬಹಳ ಬಡವರು ಇರ್ತಾರೋ ಆರ್ಥಿಕ ವ್ಯವಸ್ಥೆಯ ಮೇಲೆ, ಆರ್ಥಿಕ ಯಾರಿಗೆ ದುರ್ಬಲ ವರ್ಗ ಇರುತ್ತೆ ಅಂಥವ್ರಿಗೆ ಮೀಸಲಾತಿಯನ್ನು ಕೊಟ್ಟರೆ ಒಳ್ಳೆಯದಲ್ವಾ ಅನ್ನತಕ್ಕಂಥ ಚರ್ಚೆಗಳು ಸಹ ನಡೀತಾ ಇದೆ. ಬಟ್ ಟಿಲ್ ಡೇಟ್ ವಿ ಹ್ಯಾವ್ ಓನ್ಲಿ ಆನ್ ದ ಬೇಸಿಸ್ ಆಫ್ ದ ಕ್ಯಾಸ್ಟ್ ಸಿಸ್ಟಮ್. ವರ್ಗ ವ್ಯವಸ್ಥೆ ಅನ್ನೋದು ಸಾರ್ವತ್ರಿಕವಾಗಿರತಕ್ಕಂಥ ಒಂದು ವಿದ್ಯಮಾನ. ಸಮಾಜದಲ್ಲಿ ಒಂದು ನಿರ್ದಿಷ್ಟ ಸ್ಥಾನಮಾನವನ್ನು ಹೊಂದಿರುವ ಒಂದು ವರ್ಗ ಅಥವಾ ವ್ಯಕ್ತಿಗಳ ಗುಂಪನ್ನು ಇದು ಸೂಚಿಸ್ತಾ ಹೋಗುತ್ತೆ. ಆಮೇಲೆ ಅವರ ಸಂಬಂಧಗಳನ್ನು ಸಹ ನಾನು ಶಾಶ್ವತವಾಗಿ ನಿರ್ಧರಿಸ್ತಾ ಹೋಗ್ತೀವಿ. ಅವ್ರು ರಿಚ್ ಕ್ಲಾಸಾ, ಹೈಯರ್ ಕ್ಲಾಸಾ, ಯಾವ ಕ್ಲಾಸು ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ. ಸಾಮಾಜಿಕ ವರ್ಗಗಳು ವಾಸ್ತವಿಕ ಗುಂಪುಗಳಾಗಿರುತ್ತೆ. ಕಾನೂನುಬದ್ಧವಾಗಿ ಅಥವಾ ಧಾರ್ಮಿಕವಾಗಿ ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ನಾವು ಅದನ್ನು ಕಂಪ್ಯಾರಿಸನ್ಸ್ ಸಹ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವು ಆರ್ಥಿಕ ಗುಂಪುಗಳಿಗಿಂತ ಹೆಚ್ಚು 17ನೇ ಶತಮಾನದಿಂದನೂ ಸಹ ನಾವು ಅಭಿವೃದ್ಧಿ ಹೊಂದಿದ ಕೈಗಾರಿಕಾ ಸಮಾಜಗಳ ವಿಶಿಷ್ಟ ಗುಂಪುಗಳನ್ನು ನಾವಿಲ್ಲಿ ನೋಡ್ತಾ ಬಂದಿದ್ದೀವಿ. ಜೊತೆಗೆ ವಿಶೇಷವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಜನನ ಅಥವಾ ಉದ್ಯೋಗದ ಮೂಲಕ ಜನರ ಗುಂಪುಗಳನ್ನು ಕಾನೂನುಬದ್ಧ ವ್ಯತ್ಯಾಸವನ್ನು ಹೊಂದಿರುವ ಸಮಾಜದಲ್ಲಿ ಆ ಸಾಮಾಜಿಕ ಆರ್ಥಿಕ ವರ್ಗದ ಪ್ರಸಿದ್ಧ ಉದಾಹರಣೆಯಲ್ಲಿ ನಾವು ನೋಡಬೇಕು ಅಂತ ಹೇಳಿದಾಗ ಶ್ರೇಣೀಕೃತ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡ್ಕೊಂಡಿರೋದನ್ನು ಕಾಣ್ತಾ ಬರ್ತೀವಿ. ಸೊ ವರ್ಗಗಳು ಅಂತ ಹೇಳಿದಾಗ ನಾನು ಈಗಾಗಲೇ ಹೇಳಿದ ಹಾಗೆ ಮಾರ್ಕ್ಸ್ ಅವರ ವರ್ಗವನ್ನು ಸಹ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಏನು ಮಾಡ್ತಾ ಹೋಗಬೇಕಾಗತ್ತೆ, ಯು ಹ್ಯಾವ್ ಟು ಥಿಂಕ್ ಅಬೌಟ್ ವಿಚ್ ಪರ್ಟಿಕ್ಯುಲರ್ ಕ್ಲಾಸ್ ಇಟ್ ಇಸ್. ಕ್ಲಾಸ್ ಇನ್ ದ ಮೀನ್ಸ್ ದಟ್ ಇಟ್ ಮೈಟ್ ಬಿ ಆನ್ ದ ಬೇಸಿಸ್ ಆಫ್ ದ ಆಕ್ಯುಪೇಷನ್ ಆ್ಯಂಡ್ ದ ಪ್ರೊಫೆಷನ್ ಆಲ್ಸೋ. ಆತನ ಒಂದು ಅವನ ಯಾವ ಗುಂಪಿಗೆ ವರ್ಗಕ್ಕೆ ಸೇರ್ತಾನೆ ಅಥವಾ ಅವನ ಪ್ರೊಫೆಷನ್ ಮೇಲೆ ಇರಬಹುದು, ಆತನ ಒಂದು ವಯಸ್ಸಿನ ಮೇಲೆ ಇರಬಹುದು, ಅದರ ಆಧಾರದ ಮೇಲೂ ಸಹ ನಾವು ಗುರುತಿಸ್ತಾ ಬರ್ತೀವಿ. ಕಾರ್ಮಿಕ ವರ್ಗಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಯಾಕೆಂದರೆ ಇದು ಕ್ಲಾಸ್ ಸಿಸ್ಟಮ್ ಅನ್ನೋದು ನಮ್ಮಲ್ಲಿ ಭಾರತದಲ್ಲಿ ಇಲ್ಲದೇ ಇದ್ರೂ ಸಹ ನೀವು ಬೇರೆ ಬೇರೆ ದೇಶಗಳಲ್ಲಿ ನೋಡ್ತಾ ಹೋದಾಗ ಮಾರ್ಕ್ಸ್ ವಾದಗಳಲ್ಲಿ ನಾವು ತರಗತಿಗಳು ಎಷ್ಟು ಸ್ಥಿರ ಘಟಕಗಳಲ್ಲ. ಅಲ್ಲಿ 17ನೇ ಶತಮಾನದ ಕೃಷಿ ಕಾರ್ಮಿಕರು 21ನೇ ಶತಮಾನದ ಸರಾಸರಿ ಕಚೇರಿ ಕೆಲಸಗಾರನಾಗಿ ಉತ್ಪಾದನೆಗೆ ಸಮನಾದ ಸಂಬಂಧವನ್ನು ಹಂಚಿಕೊಳ್ತಾ ಹೋಗ್ತಾನೆ. ಸೊ ಕಾರ್ಮಿಕ ವರ್ಗ ಅಂದರೆ ಏನು ಅಂತ ಹೇಳಿದಾಗ ಅವಾಗ ಕೇವಲ ಅವನು ಡೈಲಿ ವೇಜಸ್ಸಲ್ಲಿ ನಿಂತಿರ್ತಕ್ಕಂಥವನು. ಕ್ಯಾಪಿಟಲಿಸ್ಟ್ ಕ್ಲಾಸ್ ಅಂತ ಹೇಳಿದಾಗ ಅವನು ಉಳ್ಳಂಥವ್ರು ಅವರೆಲ್ಲ. ಸೊ ಸಾಮಾಜಿಕ ವರ್ಗ ಅನ್ನತಕ್ಕಂಥದ್ದು ಮಾರುಕಟ್ಟೆಯ ಆರ್ಥಿಕ ಸಂಬಂಧವನ್ನು ಆಧರಿಸಿರುತ್ತೆ. ಯಾರ್ಯಾರು ಸೇರ್ತಾರೆ ಇದರಲ್ಲಿ ಅಂತ ಹೇಳಿದ್ರೆ ಮಾಲೀಕರು, ಬಾಡಿಗೆದಾರರು, ಉದ್ಯೋಗಿಗಳು ಸೇರ್ತಾರೆ. ಸ್ಥಿತಿ ವರ್ಗ ಅನ್ನೋದು ಇರುತ್ತೆ. ಇಲ್ಲಿ ನಾವು ಯಾರನ್ನ ಕಾಣಿಸ್ತೀವಿ ಅಂತ ಹೇಳಿದ್ರೆ ಶಿಕ್ಷಣ, ಗೌರವ ಮತ್ತು ಪ್ರತಿಷ್ಠೆಯಂತಹ ಆರ್ಥಿಕೇತರ ಗುಣಗಳೊಂದಿಗೆ ಇದು ಸಂಬಂಧವನ್ನು ಹೊಂದಿರುತ್ತೆ. ಪಕ್ಷದ ವರ್ಗವು ರಾಜಕೀಯ ಕ್ಷೇತ್ರದಲ್ಲಿನ ಅಂಗಸಂಸ್ಥೆಗಳೊಂದಿಗೆ ಮಾಡಬೇಕಾದ ಅಂಶಗಳನ್ನು ಸೂಚಿಸ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ವರ್ಗದ ಸಿದ್ಧಾಂತಗಳನ್ನು ಸಹ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಕೆಲವೊಂದು ಸಿದ್ಧಾಂತದ ಮೇಲೇ ನಾವು ವರ್ಗಗಳನ್ನು ಸಹ ರಚನೆ ಆಗಿರತಕ್ಕಂಥ ಹಲವಾರು ರೀತಿಯ ಉದಾಹರಣೆಗಳನ್ನು ಸಹ ನಾವಿಲ್ಲಿ ಕಾಣ್ತೀವಿ. ಬೋರ್ಡಿಯವರು ಮಾರ್ಕ್ಸ್ವಾದಕ್ಕೆ ಹೋಲಿಸಬಹುದಾದಂತಹ ಉನ್ನತ ಮತ್ತು ಕೆಳವರ್ಗದವರ ಕಲ್ಪನೆಯನ್ನು ಇದು ಹೊಂದಿದೆ ಅಂತ ಹೇಳ್ತಾರೆ. ಮತ್ತು ಇದೇ ರೀತಿಯಾಗಿ ಅವರು ಬೇರೆ ಬೇರೆ ಸಿದ್ಧಾಂತಗಳನ್ನು ಸಹ ನಮಗೆ ತಿಳಿಸ್ತಾ ಬರ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಕ್ಲಾಸ್ ಸಿಸ್ಟಮ್ ವಾಟ್ ವಿ ಕಮ್ ಅಕ್ರಾಸ್ ಇನ್ ಇಂಡಿಯಾ. ಕ್ಲಾಸ್ ಸಿಸ್ಟಮ್ ಇನ್ ಇಂಡಿಯನ್ ಸೊಸೈಟಿನಲ್ಲಿ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಇದಿಷ್ಟನ್ನು ಸಹ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಜಾತಿ ವಿರುದ್ಧ ಹೇಗೆ ಹೋರಾಡೋದು ಅದೇ ರೀತಿಯಾಗಿ ನಾವು ಏನು ಮಾಡಿದ್ದೀವಿ ಇದರಲ್ಲಿ ಟು ಸೇ ದ ಕ್ಲಾಸ್ ಆಲ್ಸೋ ವಿ ಹ್ಯಾವ್ ದ ಪ್ರಾಬ್ಲಮ್ಸ್ ಹಿಯರ್ ವಾಟ್ ವಿ ಆರ್ ಫೈಂಡಿಂಗ್ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಬರ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಕ್ಲಾಸ್ ಸಿಸ್ಟಮ್. ಇದನ್ನು ನಾವೇನಂತ ಕರಿತೀವಿ, ಜಾತಿಗೆ ನಾವು ಹೆಚ್ಚಿಗೆ ಪ್ರಯಾರಿಟಿನ ಕೊಟ್ಟಿರ್ತೀವಿ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಕ್ಲಾಸ್ ಸಿಸ್ಟಮ್ನ ನಾವು ನೋಡ್ತಾ ಬರ್ತೀವಿ. ಮಧ್ಯಂತರ ಮಟ್ಟದಲ್ಲಿ ವರ್ಗ ಗುರುತಿನ ಅಭಿವ್ಯಕ್ತಿ ಹೆಚ್ಚು ಸಂಕೀರ್ಣವಾಗಿದೆ. ಸಮುದಾಯಗಳ ಭೇದದ ಪ್ರಕ್ರಿಯೆಯು ವರ್ಗ ಸಂಬಂಧಗಳನ್ನು ಜಾತಿ ರಚನೆಯಿಂದ ಸ್ಥಳಾಂತರಿಸ್ತಾ ಇರುತ್ತೆ. ಜಾತಿ ಮತ್ತು ವರ್ಗವು ಮೇಲಿನ ಮತ್ತು ಕೆಳಗಿನ ಮಟ್ಟದಲ್ಲಿ ಅತಿಕ್ರಮಣವನ್ನು ನ್ಯಾಯಯುತವಾಗಿ ತೋರಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ಬಹುತೇಕ ಕೊಟರ್ಮೆನಸ್ ಆಗಿ ಕಾಣಿಸ್ಕೊಂಡ್ರೆ ಜಾತಿ ಶ್ರೇಣಿಯ ಮಧ್ಯಂತರ ಮಟ್ಟದಲ್ಲಿ ಚಿತ್ರ ಅನ್ನೋದು ಸಾಕಷ್ಟು ಅಸ್ಪಷ್ಟವಾಗಿ ಸಹ ನಾವು ಕಾಣ್ತಾ ಹೋಗ್ತೀವಿ. ಸೊ ಆಧುನಿಕ ಪ್ರಕ್ರಿಯೆಗಳು ಇವತ್ತಿನ ದಿನ ವಿಶೇಷವಾಗಿ ನಗರೀಕರಣ ಇರ್ಬೋದು, ಶಿಕ್ಷಣವನ್ನು ಸ್ವಾಧೀನಪಡಿಸ್ಕೊಳ್ಳೋದು, ಹೊಸ ಕೌಶಲ್ಯಗಳು, ಇವೆಲ್ಲವನ್ನು ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಸೊ ಸಾಮಾಜಿಕ ಜಡತ್ವದ ಶಕ್ತಿಗಳನ್ನು ಸಹ ಇದೇನು ಮಾಡ್ತಿದೆ,
ಒಂದು ರೀತಿಯಾಗಿ ಕೆಳಗಡೆ ಹಾಕ್ತಿದೆ ಅಂತಲೇ ನಾವು ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದಿ ಕ್ಲಾಸ್ ಸಿಸ್ಟಮ್ ಇನ್ ದ ಐಡಿಯಾ ಆಫ್ ಇಂಡಿಯಾ. ನಾವು ಕ್ಯಾಸ್ಟ್ನ ಕ್ಲಾಸ್ಗೆ ಹೋಲಿಕೆ ಮಾಡಿರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಅದಷ್ಟೇ, ಕ್ಯಾಸ್ಟ್ there is no existence of the class, but today we are thinking about giving much priority for the class system, that is the economic basis on the economy. Okay, so let me stop here. In the next session I will take up on the gender.